ನಾಳೆ ಬುಧವಾರ ಸಾಯಂಕಾಲ 4 ಗಂಟೆಗೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾರೆ. ಸತತ ಪ್ರಯತ್ನ ಮತ್ತು ದೇವರ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿಗಳಾಗಿ ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಆದರೂ ನಿಮ್ಮೆಲ್ಲ ಮೀಡಿಯಾ ಮತ್ತು ಟಿ ವಿಗಳ ಮೂಲಕ ತಿಳಿಯೋದೇನೆಂದ್ರೆ 10ರಿಂದ 12 ಜನ ಸೇರ್ತಾರಂತ ಸುದ್ದಿ ನಿಮಗೆ ಗುರ್ತದೆ, ನನಗೆ ಗುರ್ತದೆ, ವಿಶೇಷ ನನಗೇನು ಗುರ್ತಿಲ್ಲ. ಇನ್ನೂ ಇಲ್ಲಿವರೆಗೂ ಯಾರಿಗೂ ಯಾವ ಸಚಿವರಿಗೂ ಫೋನ್ ಕಾಲ್ಗಳು ಬಂದಿಲ್ಲ. ಯಾರ್ಯಾರು ಸೇರ್ತಾರೆ, ಯಾರು ಬಿಡ್ತಾರೆ ಅಂಬೋದು. ಅದು ಏನು ಇನ್ನು ನಾಳೆ ಮುಂಜಾನೆ ಇವತ್ತು ಅವ್ರು ದೆಹಲಿಯಿಂದ ವಾಪಸ್ ಬಂದಮೇಲೆ ನಾಳೆ ಮುಂಜಾನೆ ಆದ್ರೂ ಫೋನ್ ಮಾಡ್ಬೋದು. ಯಾಕಂದರೆ ಎಲ್ಲ MLAಗಳು ಅಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಹೀಗಾಗಿ ನಾಳೆ ಸಾಯಂಕಾಲ ಸಚಿವ ಸಂಪುಟಕ್ಕೆ ಎಷ್ಟು ಮಂದಿ ತೊಗೊತಾರೆ ಅಂಬೋದು ಇವತ್ತಿನ ದಿವಸ ಫೈನಲ್ ಆಗ್ತದೆ. ದೇವರು ಅವರಿಗೆ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಲಿ. ಸಿದ್ದರಾಮಯ್ಯನವರು ಹೆಂಗೆ ನಡೆಸ್ಕೊಂಡಿದ್ದಾರೆ ಹಂಗೆ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ಕೊಂಡು ಎಲ್ಲ MLAಗಳಿಗೆ, ಎಲ್ಲ ಸಚಿವರಿಗೂ, ಎಲ್ಲ ಸಮಾಜದವರಿಗೂ ಎಲ್ಲ ಸದಾ ಪ್ರೇಮದಿಂದ ಎಲ್ಲರೂ ಕೆಲಸ ಮಾಡಿ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಸರ್ಕಾರನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರಂತ ಆ ದೇವರಲ್ಲಿ ಬೇಡಿಕೊಂಡು ನಾನು ಹೇಳ್ತೀನಿ ಅಷ್ಟೇ. ಇಲ್ಲ, ಈಗಾಗಲೇ ದರ್ಶನಾಪುರ ಅವರು ಮೊದಲಿಂದ ಸಚಿವರಿದ್ದಾರೆ. ಅವರು ಇನ್ನೂ ಮುಂದುವರಿಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮುಂದುವರಿಲಾರದ ಪಕ್ಷದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಇರ್ಬೋದು, ಯಾರೇ ಆಗಲಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಕೊಡಬೇಕಂತ ವಿಚಾರ ಬಂದಾಗ ಯಾದಗಿರಿ ಜಿಲ್ಲೆಯ ವಿಚಾರ ಬರ್ತದೆ. ಯಾದಗಿರಿ ಸಣ್ಣ ಜಿಲ್ಲೆ ಅದ, ಅದನ್ನೇನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಆಕಾಂಕ್ಷಿಗಳ ಲಿಸ್ಟು ಈಗ ಡಬಲ್ ಇದೆ. ಮೊದಲು ಸಿಂಗಲೇ ಇತ್ತು, ಸಿದ್ದರಾಮಯ್ಯನವ್ರದ್ದು ಒಬ್ಬರದೇ ಇತ್ತು. ಈಗ ಸಿದ್ದರಾಮಯ್ಯವ್ರ ಒಬ್ರದ್ದು ಇದೆ ಮತ್ತು ಡಿ.ಕೆ. ಒಬ್ರದ್ದು ಇದೆ, ಹೈಕಮಾಂಡ್ ಒಂದಿದೆ. ಈಗ ಮೂರು ಜನರ ಲಿಸ್ಟ್ ಇದ್ದಾಗ ಆಕಾಂಕ್ಷಿ ಹೆಚ್ಚಿಗಿದ್ದಾರೆ, ಸೀಟುಗಳು ಭಾಳ ಕಡಿಮೆ. ಅದು ಯಾವ ರೀತಿ ಮುಂದೆ ವರ್ಕೌಟ್ ಆಗ್ತದೆ ನೋಡಬೇಕು. ಅದಲ್ಲದೆ ಈ ಫಸ್ಟ್ ಲಿಸ್ಟ್ನಲ್ಲಿ ಅಂತ ಯಾರ ಹೆಸರು ಬರೋದೇ ಇಂಪಾರ್ಟೆಂಟ್ ಬರ್ಬೋದು. ಇನ್ನೂ ಒಂದು 15 ದಿನ 8 ದಿನ ತಿಂಗಳ ಎಷ್ಟಾಗ್ತದೆ ಗೊತ್ತಿಲ್ಲ. ನಾನು ಡಿ.ಕೆ. ಶಿವಕುಮಾರ್ ಒಟ್ಟು ತಲೆನೋವು ಆಗ್ತದೆ ಇದು ಸಚಿವರು ಮಾಡೋದ್ರಾಗ ಅಂತ ನನಗೆ ಅನಿಸ್ತದೆ. ನಾನು ಹೇಳಿದ್ನಲ್ರಿ, ಈಗ ದರ್ಶನಾಪುರ ಒಂದು ವೇಳೆ ಮುಂದುವರಿಯದಿದ್ದ ಪಕ್ಷದಲ್ಲಿ ಆದರೆ ಪ್ರತಿ ಜಿಲ್ಲೆ ಕೊಡಬೇಕಂದಾಗ ಯಾದಗಿರಿ ವಿಷಯ ಬರ್ತದೆ. ಪ್ರತಿ ಜಿಲ್ಲೆ ಕೊಡಬೇಕಂತೇನಿಲ್ಲ, ಕೆಲವೊಂದು ಸಾರಿ ಸಣ್ಣ ಜಿಲ್ಲೆ ಅಂತೇಳಿ ಬಿಟ್ಟು ಅಲ್ಲ, ಈಗಾಗಲೇ 3 ವರ್ಷ ಕೊಟ್ಟಿದ್ದಾರೆ, ಸಚಿವರನ್ನ ಮಾಡಿದ್ದಾರೆ. ಮುಂದೆ ಏನಾಗ್ತದೆ ನೋಡೋಣ. ಕೊಟ್ಟರೆ ಯಾದಗಿರಿ ಜಿಲ್ಲೆಗೆ ಕೊಟ್ಟರಪ್ಪ ಅಂತಂದರೆ ಕೊಡಬೇಕು ಪ್ರತಿ ಜಿಲ್ಲೆಗೆ ಒಬ್ಬರು ಅಂದ್ರೆ ನನ್ನ ಹೆಸರು ಬಂದರೂ ಬರ್ಬೋದು. ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಅಲ್ಲ. ನನ್ನ ಅಭಿಮಾನಿಗಳು ಈ ಸಲ ಭಾಳಷ್ಟು ಪ್ರಯತ್ನ ಮಾಡ್ಯಾರ, ಭಾಳಷ್ಟು ದೇವರಲ್ಲಿ ಕೇಳ್ಕೊಂಡಿದ್ದಾರೆ. ಅವರು ನನ್ನ ಮತದಾರ ಬಂಧುಗಳು ಎಲ್ಲಷ್ಟು ಮಂದಿಗೆ ಭಾಳ ಆಸೆ ಇದೆ. ನೋಡಬೇಕದು ದೇವರು ಮತ್ತು ಹೈಕಮಾಂಡ್ ಯಾವ ರೀತಿಯಲ್ಲಿ ಮುಂದೆ ತೊಗೊತಾರೆ ಎಂಬುದು ಮುಂದಿನ ದಿನದಲ್ಲಿ ಗೊತ್ತಾಗ. ಅಲ್ಲ, ಲಕ್ಕಿ ಪರ್ಸನ್ ಯಾವಾಗ 100ಕ್ಕೆ 100 ಆಗ್ತದಂತೇನು ಗಟ್ಟಿ ಅಲ್ಲಲ್ಲ. ದೇವರು ಎಷ್ಟು ಸಾರಿ ಕೈ ಹಿಡಿತಾನೆ. ಅದೇ ಹೇಳಿದ್ರಲ್ಲ, ಅವಕಾಶ ಕೊಡಬೇಕಂತೇಳಿ ಶಿವಕುಮಾರ್ ಹೇಳಿಲ್ಲ. ಅವಕಾಶ ಕೊಟ್ಟಾಗ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಮಾಡ್ತಾರೆ? ನಾವು ಉಪಯೋಗ ಮಾಡ್ಕೊಳ್ಳಾರ್ದ್ರೆ ದೇವ್ರು ನಮ್ಮ ಕೈ ಬಿಡ್ಬೋದು. ಅಲ್ಲ, ಅದು 136 ಜನ ಶಾಸಕರು ಎಲ್ಲರಿಗೂ ಆಸೆ ಆಕಾಂಕ್ಷೆ ಇರ್ತವೆ. ಹೈಕಮಾಂಡ್ ಕೊಟ್ಟಾಗ ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಇರ್ತದೆ, ಹೇಳೋ ಮಾತೇ ಅಲ್ಲ. ಆದರೆ ಹೈಕಮಾಂಡಿಗೆ ಬಿಟ್ಟು ವಿಚಾರ. ಹೈಕಮಾಂಡ್ ಕೊಟ್ಟಾಗ ನೋಡೋಣ, ನಾಳೆ ಏನಾಗ್ತದೆ ಲಿಸ್ಟ್ ನೋಡ್ಕೊಂಡ್ಮೇಲೆ ಮುಂದಿನ ವಿಚಾರ ತಿಳಿಸ್ತೇನೆ. ಸಿಗಬೇಕಂತ ನಮ್ಮೆಲ್ಲ ಯಾದಗಿರಿ ಜಿಲ್ಲೆ ಜನ ಮತ್ತು ಯಾದಗಿರಿ ನಮ್ಮ ಮತಕ್ಷೇತ್ರ ಜನರ ಆಸೆ ಇದೆ. ಸಿಕ್ಕರೆ ಅಭಿವೃದ್ಧಿ ಹೆಚ್ಚಿಗೆ ಆಗ್ತದೆ ಅನ್ನೋದಕ್ಕೆ ಎಲ್ಲ ಜನರ ಆಸೆ ಆಕಾಂಕ್ಷೆಗಳಿವೆ.